ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸರ್, ಒಂದು ಚಿಕ್ಕದಾಗಿ ಒಂದು ರ್ಯಾಪಿಡ್ ಫೈರ್ ಇರುತ್ತೆ. ನಾನು ಒಂದಿಷ್ಟು ಲೀಡರ್ಗಳ ಹೆಸರುಗಳನ್ನು ಹೇಳ್ಕೊಂಡು ಹೋಗ್ತೀನಿ. ನೀವು ಅವ್ರ ಬಗ್ಗೆ ನಿಮ್ಮದೇ ಆದಂಥ ಅಭಿಪ್ರಾಯ ತಿಳಿಸ್ಬೋದು ಒಂದು ವಾಕ್ಯದಲ್ಲಿ. ಮೊದಲಿಗೆ ಸಿದ್ದರಾಮಯ್ಯ. ರಾಮ ಅಂತಲೇ ಹೆಸರಿದ್ದಾರೆ ಅವ್ರ ಹೆಸರಲ್ಲಿ. ರಾಮನ ಸರ್ಕಾರ ನಡೆಸ್ತಾ ಇದ್ದಾರೆ. ಯಾವುದೇ ಥರ ಹಿಂದೂ ಮುಸ್ಲಿಂ ಅಂತ ಯಾವುದೇ ಥರ ಭೇದ ಭಾವ ಇಲ್ಲದೆ ನಡೆಸ್ತಾ ಇರೋಂಥ ಸರ್ಕಾರ ನಮ್ಮ ಸಿದ್ದರಾಮಯ್ಯ ಅವರು. DK ಶಿವಕುಮಾರ್. ನಮ್ಮ ಕರ್ನಾಟಕದ ಬಂಡೆ ಅಂತ ಅನ್ಬೋದು. ಈಗ ಬರೀ ಕನಕಪುರ ಅಲ್ಲ, ಈಗ ಕರ್ನಾಟಕದ ಬಂಡೆ. ನಮ್ಮ ಮುಂದೆ ನಿಂತ್ಕೊಂಡು ಎಲ್ಲ ಹುಡುಗರಿಗೆ, ನಮ್ಮ ಯೂತ್ ಕಾಂಗ್ರೆಸ್ ಅವರಿಗೆ ಫುಲ್ ಸಪೋರ್ಟಿವ್ ಆಗಿರುವಂಥ ಬಂಡೆ ಅಂತ ಹೇಳ್ಬೋದು. ಮಂಜುನಾಥ್ ಗೌಡರು. NSU 2 ಸತಿ ಸ್ಟೇಟ್ ಪ್ರೆಸಿಡೆಂಟ್ ಆದಂಥವ್ರು, ಮತ್ತು ಯೂತ್ ಕಾಂಗ್ರೆಸ್ ಈಗ ಅಟ್ ಪ್ರೆಸೆಂಟ್ ಸ್ಟೇಟ್ ಪ್ರೆಸಿಡೆಂಟ್, KPYCCಲಿ ಸ್ಟೇಟ್ ಪ್ರೆಸಿಡೆಂಟ್ ಆದಂಥವ್ರು. ತುಂಬ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಲೀಡರು. ಅವರ ಆಲ್ರೆಡಿ ನಾವು ಫಾಲೋವರು, ವೆರಿ ಎನರ್ಜೆಟಿಕ್ ಲೀಡರ್ ಅಂತ ಹೇಳ್ಬೋದು ಸರ್. HD ಕುಮಾರಸ್ವಾಮಿ ಅವರು. ವೆರಿ ಗುಡ್ ಲೀಡರ್. ಪ್ರಿಯಾ ಕೃಷ್ಣ ಅವರು. ಹಂಬಲ್ ಪರ್ಸನ್. ನೀವು ಅವ್ರ ಥರ ನೋಡಿರೋಕ್ಕೆ ಚಾನ್ಸಸ್ಸೇ ಇಲ್ಲ. ನಾನು ತುಂಬ ಅವ್ರ ಜೊತೆ ನೋಡಿದವನು. ತುಂಬ ಹಂಬಲ್ ಪರ್ಸನ್. ತುಂಬಿಟ್ಟು ಕೊಡ ತುಳ್ಕಲ್ಲ ಅಂತಾರಲ್ಲ, ಅವ್ರು ನೋಡಿ ಕಲ್ತ್ಕೋಬೋದು. ಸೋ ನೈಸ್. ಯಡಿಯೂರಪ್ಪನವರು. ಡೈನಾಮಿಕ್ ಲೀಡರ್, ಗುಡ್ ಲೀಡರ್. ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರು. ಯಂಗ್ ಲೀಡರ್ ಅಂತ ಹೇಳ್ಬೋದು ಸರ್. ಓಕೆ. ನಲ್ಪಾಡ್. ಎಕ್ಸ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್. ಯೂತ್ ಕಾಂಗ್ರೆಸ್ ಅಂತ ಏನು ತೋರಿಸ್ಕೊಟ್ಟವ್ರು ನಲ್ಪಾಡೋರು. ಓಕೆ. ಪ್ರಧಾನಿ ನರೇಂದ್ರ ಮೋದಿ ಅವರು. PM, ನಮ್ಮ ಏನಾದರೂ ನಮಗೆ PM ಆಗಬೇಕಾಗಿರೋರು ನಮ್ಮ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಷ್ಟೇ. ಓಕೆ. ಸೋ ನೈಸ್. ಸೊ ಇದೆಲ್ಲದರ ಜೊತೆಗೆ ನಿಮ್ಮ ಹೆಸರು ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ನಾನು ಮೊದಲೇ ಕೇಳಬೇಕು ಅಂತ ಅಂದ್ಕೊಂಡೆ. ಹೊಯ್ಸಳ. ಇದು ನಮ್ಮ ಒಂದು ಪೊಲೀಸ್ ಪಡೆ ಇದೆ ಬೆಂಗಳೂರಲ್ಲಿ, ಹೊಯ್ಸಳ ಅಂತ ಹೇಳಿ. ಎಲ್ಲೇ ಏನೇ ಸಮಸ್ಯೆ ಇದ್ದರೂ ಹೊಯ್ಸಳದವ್ರು ಬರ್ತಾರೆ ಅಂತ ಹೇಳಿ. ಸೊ ನೀವು ರಾಜಕಾರಣದಲ್ಲಿದ್ದೀರಿ. ಮುಂದೊಂದು ದಿನ ಜನ ಎಲ್ಲೇ ಏನೇ ಸಮಸ್ಯೆ ಇದ್ದರೂ ನಮ್ಮ ನಾಯಕ ಹೊಯ್ಸಳ ಅವರು ಬರ್ತಾರೆ ಅನ್ನೋ ಕಾಲ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೊಯ್ಸಳ ಈ ಹೆಸರು ಹೆಂಗೆ ಬಂತು ಸರ್? ಯಾರು ನಿಮಗೆ ನಾಮಕರಣ ಮಾಡಿದ್ದು? ನೀವು ಹೇಳ್ದಂಗೆ ಅದೊಂದು ಆಸೆ ಇದೆ. ಹೊಯ್ಸಳ ಅಂತಂದ್ರೆ ಬೆಂಗಳೂರು ಕರೆದ್ರೆ ಪೊಲೀಸ್ ಬರ್ತಾರೋ, ಹೊಯ್ಸಳನ ಮೈಸೂರಿಗೆ ಕರೆದ್ರೆ ಹೊಯ್ಸಳವ್ರು ಬರ್ತಾರೆ ಅಂತ ಆಸೆ ಇದೆ. ಹೊಯ್ಸಳ ಅಂತಂದರೆ ಒಂದು ಋಷಿ ಮುನಿಗಳು ತಪಸ್ ಮಾಡಬೇಕಾದ್ರೆ ಒಬ್ಬ ಹೊಯ್ ಅಂತ ಒಬ್ಬ ಹುಡುಗ ಇರ್ತಾನೆ. ಅಲ್ಲಿ ಒಂದು ಸಿಂಹ ಬರುತ್ತೆ, ಹುಲಿ ಬರುತ್ತೆ. ಆ ಹುಲಿ ಬಂದಾಗ ಸ್ಥಳ ಅಂದರೆ ಒಡೆಯೋದು, ಅದನ್ನ ಬಿಳಿಸೋವಂಥದ್ದು ಸ್ಥಳ ಅಂತ ಅರ್ಥ. ಹೊಯ್ಸಳ ಅಂತ ಗುರುಗಳು ಶಿಷ್ಯಂಗೆ ಹೇಳ್ತಾರೆ, ಆ ಹುಲಿನ ಬೆಳೆಸ್ತಾರೆ. ನಮ್ಮ ಅಜ್ಜಿ MK ವನಜಾಕ್ಷಿ ಅಂತ ಕನ್ನಡದ ಪಕ್ಕಾ ರೈಟರು. ಹಳೇ ಕಾಲದಲ್ಲಿ 1990ಯಲ್ಲಿ ಬುಕ್ಗಳು ಬರೀತಿದ್ರು. ಅವ್ರಿಗೆ 1985ಇಂದನೂ 1990 ಒಂದು 3 ಬುಕ್ಕೇನೋ ಬಿಡುಗಡೆ ಮಾಡಿದ್ದಾರೆ. ಅಂತ ಒಳ್ಳೆ ರೈಟರ್ ನಮ್ಮ ಅಜ್ಜಿ MK ವನಜಾಕ್ಷಿ ಅಂತ. ಅವ್ರು ಏನು ಮಾಡಿದ್ರು, ನನಗೆ ಒಂದು ಒಳ್ಳೆ ಹೆಸರಿಡಬೇಕಲ್ಲ ಅಂದ್ಬಿಟ್ಟು ಹುಡ್ದಾಗ ಹೊಯ್ಸಳ ಅಂತ ಹೆಸರಿಟ್ರಂತೆ. ಅದು ಅವ್ರು ಇಟ್ಟಿದ್ದು ನನಗಂತೂ ಜನಗಳಿಗೆ ನನ್ನ ಹೆಸರು ಕೇಳಿದ್ರೆ ಇಷ್ಟ ಆಗ್ಬಿಡುತ್ತೆ. ಆ ಥರ ಫಸ್ಟ್ ಮತ್ತೆ ನಾವು ಅವ್ರ ಹತ್ರ ಮಾತಾಡೋ ರೀತಿ ಯಾರು ಆಗಲಿ, ಎಲ್ಲರ ರೀತಿಯಲ್ಲಿ ಆ ಹೊಯ್ಸಳನ ನಾನು ಮಾತಾಡಿದಾಗ ಅವ್ರಿಗೆ, ಸರ್ ಜನಗಳಿಗೆ ಏನು ಸರ್, ಒಂದು ಒಟ್ಟಿನಲ್ಲಿ ನಿಮಗೆ ಚೆನ್ನಾಗಿ ಮಾತಾಡಬೇಕು, ಅವ್ರಿಗೆ ಸಾಲ್ವ್ ಮಾಡಿಕೊಟ್ರೆ ಜನಗಳನ್ನ ಬಂದು ನಿಮ್ಮ ಪ್ರೀತಿ ತೋರಿಸ್ತಾರೆ ಸರ್, ನಿಮಗೋಸ್ಕರ ಜೀವ ಬಿಡ್ತಾರೆ. ಆ ವಿಚಾರಕ್ಕೋಸ್ಕರ ಹೊಯ್ಸಳ ಅನ್ನೋ ಹೆಸರಲ್ಲಿ ಒಂದು ಒಳ್ಳೆ, ನಮ್ಮ ಅಜ್ಜಿ ಇಟ್ಟಿದ್ದ ಹೆಸರಲ್ಲಿ ತುಂಬ ಒಳ್ಳೆ ಹೆಸರಿಗೆ ಒಂದು ಒಳ್ಳೆ ಪಾಸಿಟಿವ್ ವೈಬ್ ಇದೆ, ಜೊತೆಗೆ ತಾಕತ್ತಿದೆ. ಎಸ್. KR ಕ್ಷೇತ್ರದ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದೀರಿ. ಸೊ ಕೊನೆಯದಾಗಿ ಏನು ಹೇಳಕ್ ಬಯಸ್ತೀರಿ ಆ ಕ್ಷೇತ್ರದ ಮತದಾರರಿಗೆ, ನಿಮ್ಮ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ? DK ಶಿವಕುಮಾರ್ ಅವರು ಪದೇ ಹೇಳ್ತಾ ಇರ್ತಾರೆ, ಹೂ ಮೇಕ್ಸ್ ದ ಲೀಡರ್ ಇಸ್ ಎ ಲೀಡರ್ ಅಂತ. ಜೊತೆಗೆ ನಮ್ಮ ಬೂಟ್ ಮಟ್ಟದಲ್ಲಿ ಯಾರು ಕೆಲಸ ಮಾಡ್ತಾರೋ ಅವರೇ ಒರಿಜಿನಲ್ ಕಾಂಗ್ರೆಸ್ ಪರ್ಸನ್ ಅಂತ ಹೇಳ್ತಾರೆ. ನಾವು ಅವರ ಫಾಲೋವರ್ಸ್ ಆಗಿರೋದು, ನಾನಂತೂ ಪಕ್ಕ ಅಭಿಮಾನಿ. ಆ ಫಾಲೋವರ್ಸ್ ಆಗಿರೋದ್ರಿಂದ ಇವತ್ತಿನವರೆಗೂ ಬೂಟ್ ಮಟ್ಟದಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದೀನಿ. ಮತ್ತು ಒಂದು ನಾನು ಲೀಡ್ ಆದಮೇಲೆ ನೆಕ್ಸ್ಟ್ ಜನ್ರೇಷನ್ಗೆ ಇಲ್ಲಿ KR ಅಸೆಂಬ್ಲಿ ನಿಂತ್ಕೋಬೇಕಲ್ಲ, ಅವ್ರುಗಳ್ನು ಕ್ರಿಯೇಟ್ ಮಾಡ್ತಾ ಇದೀನಿ. ಸೊ ಅವ್ರಿಗೆ ಹೇಳೋ ಕೆಲಸಗಳು ನಾವು ನಮ್ಮ ಪಕ್ಷದಲ್ಲಿ DK ಸಾಬ್ರು ಏನು ಹೇಳ್ತಾರೆ ಅದನ್ನ ನಾವು ಪಾಲಿಸ್ತಾ ಇದ್ದೀವಿ. ಸೊ ಅದೇ ಥರ ನಾವು ಒಟ್ಟಿಗೆ ಎಲ್ಲ ಜನಗಳು ಸೇರಿಕೊಂಡು ನಮ್ಮ ಯೂತ್ ಕಾಂಗ್ರೆಸ್ ಅಂತಲ್ಲ, ನಮ್ಮದಲ್ಲಿ ಸುಮಾರು ವಿಭಾಗಗಳಿವೆ. NSU ಅಂತಿದೆ, ಯೂತ್ ಕಾಂಗ್ರೆಸ್ ಇದೆ, ಅದು ಬಿಟ್ಟು DCC ಇದೆ. ಎಲ್ಲ ವಿಭಾಗಗಳು ಅವರು ತುಂಬ ಸ್ಟ್ರಾಂಗ್ ಆಗಿ ನಾವು ಕಾಂಗ್ರೆಸ್ಗೋಸ್ಕರ ವರ್ಕ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸರ್. ಈಗ ಹೊಸದಾಗಿ ಕಾಂಗ್ರೆಸ್ ಸೇರ್ಕೊಳ್ಬೇಕು, ಯೂತ್ ಕಾಂಗ್ರೆಸ್ ಸೇರ್ಕೊಳ್ಬೇಕು ಅಂತ ಒಂದಿಷ್ಟು ಜನ ಆಸೆ ಪಡ್ತಾ ಇರ್ತಾರೆ, ಅಂಥವ್ರಿಗೆ ಏನು ಹೇಳ್ತೀರಿ?
ನನ್ನ ಆಫೀಸ್ ಓಪನ್ ಇರ್ತದೆ 24/7. ಹ್ಮ್. ಖಂಡಿತವಾಗ್ಲೂ ಬನ್ನಿ. ಹ್ಮ್. ನಿಮಗೆ ಯಾವ ಥರ ಯಾವುದ್ರ ಇಂಟ್ರೆಸ್ಟ್, ಯಾವ ಥರ NSUA ಯೂತ್ ಕಾಂಗ್ರೆಸ್ ಅಂತ ಗೊತ್ತಾಗತ್ತೆ. ನಿಮಗೆ ಯಾವುದೇ ಥರ ಎಲ್ಲ ಥರ ಸಹಾಯ ಮಾಡಿಕೊಡ್ತೀನಿ. ಎಲ್ಲ ಜೊತೆಗೆ ಸೇರ್ಕೊಂಡು ನಡೆಯೋಣ. ಖಂಡಿತವಾಗ್ಲೂ ಕಾಂಗ್ರೆಸ್ ಸೇರ್ಪಡೆ ಆಗಿ ಅಂತ ಕೇಳ್ಕೊತಾರೆ. ಎಸ್, ನೋಡಿದ್ರಲ್ಲ, ಇದು ಹೊಯ್ಸಳ ಅವರ ಮಾತು. ಮುಂದಿನ ದಿನಗಳಲ್ಲಿ ಅವರ ಕನಸುಗಳು ಏನು ಇಟ್ಕೊಂಡಿದ್ದಾರೋ ಅದೆಲ್ಲ ನನಸಾಗಲಿ ಅಂತ ಹೇಳ್ತಾ ಈ